ಸೆಕೆಂಡ್ ಮೋಟೋ ವ್ಲಾಗ್. ಫಸ್ಟ್ ಅಲ್ಲೋ ಇದು ಕರಲ್ಲ, ಇದು ನಮ್ಮ ಕಾಲೇಜ್ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಪಂಚ್ಕಿಲನ್. 1 2 3. ಹಲೋ ಕರ್ನಾಟಕ. ವೇಟ್ ನೀವು ಯಾರಂತ ಇದು ಕನ್ಫ್ಯೂಸ್ ಆಗಿರ್ತೀರಾ ಅನ್ಸುತ್ತೆ ಆ್ಯಕ್ಚುಲಿಯಾಗಿ. ಸೊ ನಾನು ನಿಮ್ಮ ವಿಶ್ವಾಸ್ ಮಾತಾಡ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲನೇ ಮೋಟೋ ಬ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ. ಸೊ ಪರವಾಗಿಲ್ಲ, ಯಾವತ್ತೋ ಒಂದು ದಿವಸ ಸ್ಟಾರ್ಟ್ ಮಾಡಬೇಕಿತ್ತು, ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಸೊ ಬೇಸಿಕಲಿ ಮೋಟೋ ಬ್ಲಾಗಿಂಗ್ ಅಂದರೆ ಫುಲ್ ಮೋಟೋ ಬ್ಲಾಗಿಂಗ್ ಅಲ್ಲ, ಮೋಟೋ ಬ್ಲಾಗಿಂಗ್ ವಿತ್ ಡೈಲಿ ಲೈಫ್ ಸ್ಟೈಲ್ ಬರುತ್ತೆ. ಸೊ ಜಾಸ್ತಿ ಪ್ರೊಫೆಷ್ನಲ್ ಆಗಿ ಏನು ಇಂಪ್ಲಿಮೆಂಟ್ ಮಾಡಿಲ್ಲ ಇದನ್ನು ಮಾಡೋಕ್ಕೆ. ಮಾಮೂಲಿ ಒಂದು ಹೆಲ್ಮೆಟ್ಟು, ಕ್ಯಾಮ್ರಾ, ಮೈಕು ನಾರ್ಮಲ್ ಆಗಿರೋದು ಯಾವುದೋ ಒಂದು ತೊಗೊಂಡು ಮಾಡ್ತಾಯಿದ್ದೀನಿ. ಹೇಗೆ ಬರ್ತಾಯಿದೆ ಅಂತ ನಿಜ ಗೊತ್ತಿಲ್ಲ. ಅಕಸ್ಮಾತ್ ಸಖತ್ತಾಗಿ ಬಂದರೆ ಅದೇ ಈ ವಿಡಿಯೋ ರೀಚ್ ಆಗಿ ಜಾಸ್ತಿ ನಿಮ್ಮ ಸಪೋರ್ಟ್ ಇದ್ದರೆ ನೆಕ್ಸ್ಟು ಹೈಯರ್ ವರ್ಷನ್ ತೊಗೊಂಡು ಚೆನ್ನಾಗಿ ಮಾಡೋಣ. ಸೊ ಬನ್ನಿ ಹೋಗೋಣ, ಮತ್ತೆ ಯಾಕೆ ತಡ ಮಾಡೋದು. ಸೊ ಇದು ನನ್ನ ಬೈಕು. ನಂದು ಈ ಬೈಕ್ ಬಗ್ಗೆ ನಿಮಗೆ ಫುಲ್ಲು ಇನ್ನೊಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ. ವೈಸರ್ ಹಾಕೊಂಡ್ಬಿಡ್ತೀನಿ, ತಡೀರಿ, ನೀಟಾಗಿ ವಾಯ್ಸ್ ಕೇಳಿಸುತ್ತೆ. ಇದು ಗೊತ್ತಿಲ್ಲ ಗುರು, ಕ್ಯಾಮ್ರಾ ಹೆಂಗೆ ಬರ್ತಾಯಿದೆ, ನನ್ನ ವಾಯ್ಸ್ ಹೆಂಗಿದೆ, ದೇವರಾಣೆಗೂ ಹೆಂಗೆ ಬರ್ತಾಯಿದೆ ಅಂತ ಗೊತ್ತಿಲ್ಲ. ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇವಾಗ ಊಟ ಮಾಡ್ಕೊಂಡಲ್ಲಿ ಕಾಲೇಜ್ ಬಿಡ್ತು, ಊಟ ಬಾಕ್ಸ್ ತಂದಿರಲಿಲ್ಲ, ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಜಸ್ಟ್ ಇಲ್ಲೇ ಇರೋದು. ನಾ ಇದು ಕಾಲೇಜ್ ತೋರಿಸ್ಕೊಡ್ತೀನಿ. ಅಲ್ಲಿಂದ ಒಂದೇ ರೋಡು, ಒಂದು ಎಷ್ಟು ಒಂದು 200-300 ಮೀಟರ್ಸ್ ಇರ್ಬೋದೇನೋ ಅಷ್ಟೇ ಅಲ್ಲಿ. ಬಟ್ ಮೈ ಪರ್ಸ್ನಲ್ ಫೇವ್ರೇಟ್ ಅದು. ಅಲ್ಲಿ ತಿಂದರೆ ಏನೋ ಒಂಥರ ಸಮಾಧಾನ, ಹೊಟ್ಟೆ ಆರಾಮಾಗಿ ತುಂಬುತ್ತೆ ಕಡಿಮೆ ದುಡ್ಡಲ್ಲಿ. ಯಾರು ಇಲ್ಲಿ ಸುತ್ತಮುತ್ತ ಇರೋರು ಕೆಲ್ಸಕ್ಕೆ ಹೋಗ್ತಾಯಿದ್ರೆ ಮತ್ತು ಕಾಲೇಜ್ ಹುಡುಗರಿಗೂ ಗೊತ್ತಿರುತ್ತೆ. ಸೊ ಆರಾಮಾಗಿ ನೀವು ಬಂದು ತಿನ್ಬೋದು ಇಲ್ಲಿ. ನೋಡಿ, ವೀರಭದ್ರೇಶ್ವರ ಹೋಟೆಲ್ ಸಗದ ಮಾಡ್ತಾರೆ ಗುರು. ಸೊ ಇದು ನೋಡ್ತಾ ಇರಲ್ಲ, ಇದು ನಮ್ಮ ಕಾಲೇಜ್ ಸಿಟಿ ಇಂಜಿನಿಯರಿಂಗ್ ಕಾಲೇಜ್. ಏನೋ ಇದು ಹಿಂಗಾಕೋರು ಗಾಡಿಗಳು, ಏನೋ BMW ನೋಡು. ಅಜಯ್ ಕೂತವನೇ ಹಿಂದೆ, ಕೊಡ್ತೇನೆ BMW ಮಾರ್ಕ್ತಾವನೆ. ಎಲ್ಲರಿಗೂ ಒಂದು ಕೊಡ್ತೀನಿ ಬಾ. ಓಯ್ ಬಾಯ್ ಬಾಯ್ ಅಯ್ಯೋ ಬಾಯ್. ಸೊ ಬೈಕ್ ರೈಡ್ ಜೊತೆಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋದರೆ ಸೂಪರಾಗಿರುತ್ತೆ ಅನಿಸ್ತು. ಸೊ ಅದಕ್ಕೆ ಈ ಐಡಿಯಾ. ಹಾಗೆ ಮೋಟೋ ಬ್ಲಾಗಿಂಗ್ ಕೂಡ ಮಾಡೋಣ. ಕಮೆಂಟ್ ಹಾಕಿ ನೀವು. ಅಕಸ್ಮಾತ್ ಇದು ಸಕಾಲಾಗಿ ಬಂತು ಅಂದರೆ, ಒಳ್ಳೆ ಇಂಪ್ಲಿಮೆಂಟ್ ಆಯಿತು ಅಂದರೆ ಡೆಫಿನೆಟ್ಲಿ ಮಾಡ್ತೀನಿ. ನಾನು ಒಂದು ಒಳ್ಳೆ ಬೈಕ್ ತೊಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ಸಡನ್ನಾಗಿ ಒಂದು ಬೈಕ್ ತೊಗೊಂಡು ಪಟ್ಟಂತ ಮಾಡಿಬಿಟ್ರೆ ಸೊ ಅದರಲ್ಲೇನು ಮಜಾ ಇರಲ್ಲ, ನಿಮಗೂ ಏನೂ ಗೊತ್ತಾಗಲ್ಲ. ಅಂದರೆ ಸಡನ್ನಾಗಿ ಬಂದು ಸಡನ್ನಾಗಿ ಇದೆಲ್ಲ ಮೆಮೊರೀಸ್ ಥರ ಇರಬೇಕು. ಒಂದು ಇಲ್ಲಿಂದ ಅಲ್ಲಿಗೆ ಅನ್ನೋ ಥರ ಮೆಮೊರೀಸ್ ಇದೇನಂತ ಇದಂತ ಹೇಳ್ತಾರ, ಅದು ಒಂದು ಮೆಮೊರೀಸ್ ಥರ ಸ್ಟೋರ್ ಆಗುತ್ತಲ್ವಾ. ಸೊ ಪಲ್ಸರ್ ಟು ಯಾವುದಾದ್ರು ಒಂದು ಸೂಪರ್ ಬೈಕ್, ಆ ಥರ ಒಂದು ಏನಂತಾರೆ ಅದಕ್ಕೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಥರ ಆ ಥರ ಇರಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ನೋಡೋಣ ಹೇಗೆ ಬರುತ್ತೆ ಅಂತ. ಪ್ಲೀಸ್ ನೀವು ಕಮೆಂಟ್ ಹಾಕಿದ್ರೆ ಗೊತ್ತಾಗುತ್ತೆ ನನಗೆ ಹೇಗಿದೆ, ಇದು ಕಂಟಿನ್ಯೂ ಮಾಡೋಣ ಅಂತ. ಆ್ಯಕ್ಚುಲಿ ತುಂಬ ಜನ ಸಪೋರ್ಟ್ ಮಾಡಿದ್ರು ಇದು ಮಾಡೋಕ್ಕೆ ಅಂತ. ಕಾಲೇಜಲ್ಲೂ ಎಷ್ಟೊಂದು ಜನ ಬಾಯ್ಸ್ಗಳೆಲ್ಲ ಮೋಟೋ ಬ್ಲಾಗಿಂಗ್ ಅಂದರೆ ನೋಡ್ತಾರೆ. ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಇರೋ ಗಾಡಿ ಇವಾಗ ಅಂದರೆ ಪಲ್ಸರ್ 180cc. ಆ್ಯಕ್ಚುಲಿ ಎಲ್ಲೂ ಜಾಸ್ತಿ ನೋಡೋಲ್ಲ ಈ ಗಾಡಿನ, ನೀವು ಎಲ್ಲೂ ನೋಡಿರಲ್ಲ. ಒಬ್ರೊಬ್ರಿಗೆ ಯಾರಾದ್ರು ಒಬ್ರಿಗೆ ಕೇಳಿದ್ರೆ ಶಾಕ್ ಆಗ್ಬೋದು. 180ನಾ ಪಲ್ಸರಾ? ಜಾಸ್ತಿ ಓಡಾಡೋದು ರೋಡ್ ಮೇಲೆ ನೀವು ನೋಡಿರ್ತೀರ. ಪಲ್ಸರ್ 150 ನೋಡಿರ್ತೀರ, ಎಷ್ಟೊಂದು ಕಡೆ ಓಡಾಡುತ್ತೆ. ಇದು 180cc ಆ್ಯಕ್ಚುಲಿ ಆಗಿದ್ದು. ತೋರಿಸ್ಕೊಡ್ತೀನಿ ನಿಮಗೆ ಫುಲ್ಲು ಡೀಟೇಲ್ಸು. ನಿಮಗೆ ನೆಕ್ಸ್ಟ್ ಬೇರೆ ವೀಡಿಯೋನೇ ಮಾಡ್ತೀನಿ, ರಿವ್ಯೂಯಿಂಗ್ ಮೈ ಬೈಕ್ ಅಂತ. ಅದರಲ್ಲಿ ನಿಮಗೆ ಫುಲ್ಲು ವೀಡಿಯೋ ಹಾಕ್ತೀನಿ. ಆ್ಯಕ್ಚುಲಿಯಾಗಿ ಕ್ಯಾಮ್ರಾ ಹಾಕೊಂಡು ಹೋಗ್ತಾಯಿದ್ರೆ ಜನಗಳು ಹೆಂಗೆ ನೋಡ್ತಾರೆ ಗೊತ್ತಾ, ಇದೇನಾದ್ರು ಚೆನ್ನಾಗಿ ಬಂತು ಅಂತಂದರೆ ಹಾಯ್ ಬ್ರೋ ಎಲ್ಲ ನೋಡಿ, ಚಿಕ್ಕ ಮಕ್ಕಳೆಲ್ಲ ಖುಷಿ ನೋಡಿದ ತಕ್ಷಣ ಏನು ಸ್ಮೈಲು. ನೋಡೋಣ ಬನ್ನಿ. ನೋಡಿ ಕುದುರೆ ಹೋಗ್ತಾಯಿದೆ. ಏನು ಗುರು ಹುಡುಗರು ಸ್ವ್ಯಾಗು. ಹಾಯ್ ಮಾಡಿ ಬ್ರೋ. ಏನು ಬ್ರೋ, ನಾವು ಗಾಡಿಲಿ ಹೋದ್ರೆ ನೀವು ಕುದುರೆಲಿ ಹೋಗ್ತಿರಲ್ಲ ಬ್ರೋ. ಗಾಡಿಲಿ ಹೋದ್ರೆ ಕುದುರೆಲಿ ಹೋಗ್ತಿರಲ್ಲ ಬ್ರೋ. ಎಷ್ಟು ಸ್ಪೀಡ್ ಇದ್ರದ್ದು? ಎಷ್ಟು ಸ್ಪೀಡು? 220
ಸೂಪರ್ ಬ್ರೋ. ಏನು ನಿಮ್ದೇನಾ ಕುದುರೆ ಇದು? ಹೌದಾ, ಎಷ್ಟು ಕುದುರೆ ಇದೆ? 1,00,000. ಎಷ್ಟು ಕುದುರೆ ಇದೆ ಅಂದರೆ? ಅಲ್ಲ ಗುರು, ಎಷ್ಟು ಪ್ರೈಸ್ ಅಲ್ಲ, ಇನ್ನೂ ಎಷ್ಟಿದೆ ಕುದುರೆ ನಿಮ್ಮ ಹತ್ರ? 100 ಇದೆಯಾ? ಸೂಪರ್, ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ, ಓದಿ ಚೆನ್ನಾಗಿ ಹೀಗೆ ಮಾಡಿ. ಹಾಯ್ ಹೇಳಿ ನಮ್ಮ ಬ್ಲಾಗ್ಗೆ, ಸಪೋರ್ಟ್ ಮಾಡಿ. ಇದು ಫಸ್ಟ್ ಬ್ಲಾಗ್ ನಂದು, ಸಪೋರ್ಟ್ सब्सक्राइब ಮಾಡಿ ಅನ್ನು चैनल को सब्सक्राइब करो ಯಾ ಲೈಕ್ ಕರೋ, ಶೇರ್ ಕರೋ, लाइक करो कमेंट ಒಂದು ತೋರಿಸ್ಬಿಡಿ. ಇದು ಏನು ಹೆಸರು ಅದ್ರದ್ದು? ಹತ್ರ ಬೈಲಿ ಪಂಚ್ಕಿಲನ್. ಏನು ಗುರು, ಫಸ್ಟ್ ಬ್ಲಾಗಿಂಗಲ್ಲೇ ಆರ್ಸು ಸಿಗ್ತಾ ಇದೆ, ಸಖತ್ ಲಕ್ಕಿ ನಾನು. ಓಕೆ, ಸಿಗೋದಾ? ಬಾಯ್ ಬಾಯ್. ಓಕೆ ಬಾಯ್. ಹಾಂ ಹಾಕ್ತೀವಿ ನೋಡಿ, ಸಿಕ್ಕಿದ್ರೆ ಬರ್ತೀವಿ. ಓ ಇವನೇನು ಗುರು, ಏನು ಮಾಡ್ತಾವ ಗುರು? ಮಾಡಿಗಿಡ್ಬಿಟ್ರಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಏನು, ಬಾಯ್ ಬಾಯ್. ಸಾಕಾತಲ್ಲ, ಸೂಪರ್ ಸಾಕಾತು. ಹಾಂ ಮಾಡ್ತಾ ಇನ್ನು ಹೋಗ. ಸೂಪರ್ ಸೂಪರ್. ಇನ್ಸ್ಟಾದಲ್ಲಿ ಹಾಕ್ತೀನಿ ನೋಡು. ಹಾಂ, ಇನ್ಸ್ಟಾಗ್ರಾಮ್ ವಿಶ್ವ 24 KT, VISHU 24 KT ಅಂತ ನೋಡಿ. ವಿಶ್ವ 24 KT. ಹಾಂ, ಸಾಕಾಗಿದೆ ಅಲ್ಲೋ, ಸೂಪರ್. ಓಕೆ ಬರಲಾ? ಇಲ್ಲ ಗೊತ್ತಾಯ್ತು. ಹಾಂ ನೋಡಿದ್ದೀನಿ. ಮರಿಬೇಡ ನೋಡು, ಸಬ್ಸ್ಕ್ರೈಬ್ ಮಾಡು. ಅಯ್ಯೋ ಯಾಕೆ ಶೇಡ್ ಮಾಡಿಬಿಡ್ತಿದ್ದಲ್ಲೋ. ಅಯ್ಯೋ ಗುರುವೇ, ಏನು ಗುರು ಸಾಕಾತು. ನಾವು ಒಂದು ಕುದುರೆ ಮಡಗಬೇಕು, ಗಾಡಿ ಹೋಗೋ ಬದಲು ಕುದುರೆ ಹೋಗ್ಬಿಡ್ಬೋದು. ಯಾರೋ ಬೈಕೊಂಬೇಡಿ, ಮಧ್ಯೆ ಹಿಂಗೆ ಓಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಅಭ್ಯಾಸ ಇದೆ ಆಡೋದು, ಅಂದರೆ ಗೊತ್ತಿಲ್ದಿರ ಆಡೋ. ಟ್ಯೂನ್ ಚೆನ್ನಾಗಿದೆಯಲ್ಲ, ಕೇಳಿಸ್ಕೊಳ್ಳಿ. ಇದು ಕುದುರೆ ಅನ್ಕೊಂಬಿಟ್ಟೆ ನೋಡಿ, ಸಾಕಾದಾಯಿತು ಮಾತ್ರ, ನಿಜ ಇಷ್ಟ ಆಯಿತು. ಒಂದು ದಿವಸ ಅದೆಲ್ಲ ನೋಡಿದ್ದೆ, ಒಂದು ಹಾರ್ಸ್ ರೈಡಿಂಗ್ದು, ಅಲ್ಲಿ ಹೋಗ್ಬೇಕು ಒಂದು ಸರಿ. ಅಯ್ಯೋ ಗುರು, ವೀಡಿಯೋ ಆಗಿರಲಿ ಪ್ಲೀಸ್, ಇಲ್ಲಾಂದರೆ ಸಾಕಾದ ಬೇಜಾರಾಗುತ್ತೆ. ವೀಡಿಯೋ ಆಗೈತೆ ಇಲ್ವೋ ಗೊತ್ತಿಲ್ಲ, ವಾಯ್ಸ್ ಬರ್ತಾ ಇದೆಯೋ ಒಂದು ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಪಾಸಿಟಿವ್ ಥಿಂಕ್ ಮಾಡೋಣ. ಆಗಿರುತ್ತೆ, ಸಾಕಾದಾಗ ಬಂದಿರುತ್ತೆ. ಓ ಗುರು, ಇನ್ನೂ ಇಲ್ಲೇ ದಿನ. ಅಯ್ಯೋ, ಇನ್ನೂ ಇವಾಗ ದಯಾನಂದ ಸಾಗರ್ ಹತ್ರ ಇದ್ದೀನಿ. ಮನೆಗೆ ಮನೆವರೆಗೂ ಮಾತಾಡ್ಕೊಂಡು ಹೋಗ್ಬೇಕಲ್ಲ. ಯಾಕೋ ವೀಡಿಯೋ ಬಂದರೆ ಸ್ವಲ್ಪ ತೊದ್ಲು ಬಿಡ್ತೀನಿ. ಇದು ನೋಡಿ, ಹೊಸ್ದಾಗಿ ಹಾಕಿರಿ ಟಾರು. ಹಿಂಗೆ ರೋಡ್ ಪೂರ್ತಿ ಹಾಕ್ಬಿಟ್ರೆ ಅಂತೂ ಆರಾಮಾಗಿ ಓಡಾಡ್ಬೋದು. ಅಂದರೂ ಅಲ್ಲಿವರೆಗೂ ಇದೆ ಅನಿಸುತ್ತೆ, ಆ ಟರ್ನಿಂಗ್ವರೆಗೂ. ದಯಾನಂದ ಸಾಗರಲ್ಲಿ ಆಯ್ತಣ್ಣ, ಹೋಯ್ತೀನಿ ಅಣ್ಣ. ಯಾವ ಗಾಡಿ ಅದು ನೋಡೋಕ್ಕಾಗಿಲ್ಲ, ವೀಡಿಯೋಲಿ ನೋಡ್ತೀನಿ ಆಮೇಲೆ. ಸ್ವಲ್ಪ ಬ್ಲ್ಯಾಕ್ ವೈಸರ್ ಹಾಕಿರೋದ್ರಿಂದ ಕಾಣಲ್ಲ ನೀಟಾಗಿ. ಹೋಗ್ಬಿಡ್ತೀನಿ. ಆ್ಯಂಗಲ್ ಕರೆಕ್ಟಾಗಿದೆ, ಅದು ನೆಕ್ಸ್ಟ್ ಹೇಳಿ, ಅದನ್ನು ಕಮೆಂಟ್ ಮಾಡಿ. ಇನ್ನೊಂದು ಸ್ವಲ್ಪ ಆ್ಯಂಗಲ್ ಡೌನ್ ಇರಬೇಕಾ ಇಲ್ಲ ಅಪ್ ಇರಬೇಕಾ ಅಂತ. ನನ್ನ ಪ್ರಕಾರ ಇನ್ನೊಂಚೂರು ಡೌನ್ ಇರಬೇಕು ಅನಿಸುತ್ತೆ. ಡೌನ್ ಇದ್ದರೆ ಬರೀ ಮೇಲೆ ರೋಡ್ ಕಾಣಲ್ಲ, ಅಪ್ ಇದ್ದರೆ ಗಾಡಿ ಕಾಣಲ್ಲ. ಏನು ಮಾಡೋದು? ಇಲ್ಲಿ ಬೆಳಗ್ಗೆ ಹೊತ್ತು ಎಷ್ಟು ಜನ ಒನ್ ವೇಲ್, ನೋಡಿದ್ರಾ, ಪಕ್ಕ ಅಂದ್ಕೊಂಡೆ ಒನ್ ವೇಲ್ ಬಂದೇ ಬರ್ತಾರೆ ಅಂತ. ಬೆಳಗ್ಗೆ ಅಂತಂತೂ ಎಷ್ಟು ಜನ ಒನ್ ವೇಲ್ ಬರ್ತಾರೆ. ಇಲ್ಲಿ ಪಾಪ ಏನಾದ್ರು ಮುಚ್ಚೋರು ಆದರೂ ಒನ್ ವೇಲ್ ಬರ್ತಾರೆ. ಗಾಯ್ಸ್, ಇದು ಒಂದು ಕಾಲದಲ್ಲಿ ನನಗೆ ಡ್ರೀಮ್ ಅಲ್ಲ, ಅಂದರೆ ತಗೊಳ್ಬೇಕು ಅಂತ ಹೋಗಿದ್ದಿದ್ದು ಬೈಕ್. ಅದು R15. ಅದು ಯಾವುದೋ ಆ್ಯನಿವರ್ಸರಿ ಎಡಿಷನ್ ಅನ್ಸುತ್ತೆ, ಅದು R15M ವೈಟ್ ಕಲರು. ಅದೇ ಬೇಕು ಅಂತ ತೊಗೊಳಕ್ಕೆ ಹೋಗಿದ್ದಿದ್ದು. ಆಮೇಲೆ ನೋಡ್ತಾ ಯಾಕೋ
ಬೇಡ ಅಂತಲೇ ಅನಿಸ್ಬಿಡ್ತದೆ ಗಾಡಿ. ಎಷ್ಟೋ ಜನ ಹೇಳಿದ್ರು, ಡಿಸಡ್ವಾಂಟೇಜ್ ಜಾಸ್ತಿ ಹೇಳಿದ್ರು, ಮೈಕೈ ನೋವು ಬೆನ್ನು ನೋವು ಜಾಸ್ತಿ ದೂರ ಹೋಗಲ್ಲ, ತೊಗೊಂಡು ಯಾಕೆ ಆಮೇಲೆ ಕಷ್ಟಪಡೋದು ಅಂದ್ಬಿಟ್ಟು ಸುಮ್ಮನೆ ಅದು. ಆ್ಯಕ್ಚುಲಿ ಈ ವರ್ಷದಲ್ಲಿ ತೊಗೊಳ್ಬೇಕಿತ್ತು. ಸೊ ನಾನೇ ಬೇಡ, ಮುಂದಕ್ಕೆ ತೊಗೊಂಡ್ರೆ ಒಂದು ದೊಡ್ಡ ಸೂಪರ್ ಬೈಕೇ ತೊಗೊಬೇಕು. ಇಳಿಸಿದ್ರೆ ಆನೆನೇ ಇಳಿಸ್ಬೇಕಂತಾರಲ್ಲ, ಸಾರಿ ಹೊಡೆದ್ರೆ ಆನೆನೇ ಹೊಡಿಬೇಕು ಅಂತಾರಲ್ಲ, ಹಾಗೆ ಇಳಿಸಿದ್ರೆ ಆನೆನೇ ಇಳಿಸ್ಬೇಕು. ದೊಡ್ಡ ಆನೆ, ದೊಡ್ಡ ಆನೆ ಇಳಿಸೋಣ ಅಂದರೆ ನನಗೆ ತೊಗೊಳಂಗಿದ್ರೆ ತೊಗೊಂಡ್ಬಿಡ್ತಿದ್ದೆ ಇಷ್ಟೊತ್ತಿಗಾಗಲೇ. ಸೊ ನಾವು ದುಡ್ದು ಇನ್ನೊಂದು ವರ್ಷದಲ್ಲಿ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನೇ ದುಡ್ದು ಒಂದು ಬೈಕ್ ತೊಗೊಳ್ಬೇಕು. ಸುಮ್ಮನೆ ಯಾಕೆ ಈ ಪ್ರೆಷರ್ನೆಲ್ಲ ಅವ್ರ ಮೇಲೆ ಹಾಕೋದು ಅಂದ್ಬಿಟ್ಟು. ಸೊ ಇವಾಗ ತೊಗೊಂಡ್ರೆ ಅವ್ರ ಬಜೆಟ್ ನೋಡಿಕೊಂಡು ಅವ್ರಿಗೆ ಯಾವ್ದು ಬೇಕೋ ಅದು ತೊಗೊಳ್ಬೇಕು. ನೆಕ್ಸ್ಟ್ ಅಂದರೆ ನಮ್ಗೆ ಯಾವ್ದು ಬೇಕೋ ನಾವು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಯಾವ ಬೈಕ್ ಬೇಕಾದ್ರೂ ತೊಗೊಳೋದು. ಓ ಅಣ್ಣ ನಮಸ್ಕಾರ. ನೋಡಿದ್ರು ಸ್ವ್ಯಾಗ್ ಅವ್ರದ್ದು ಸೈಕು ಮಾತಾಡ್ಸೋಣ ಅಂದರೆ ಸ್ಪೀಡಾಗಿ ಹೋಯ್ತವ್ರಲ್ಲ ಅವರು. ಸ್ಪೀಡಲ್ಲಿ ಎಲೆಕ್ಟ್ರಿಕ್ ಗಾಡೀಲಿ ಹೆಂಗೆ ಹೋಯ್ತವ್ರೆ ಅಂದರೆ ಲೆಕ್ಕ ಹಾಕಿ. ಹೆಲ್ಮೆಟ್ ನೋಡಿ ಗಾಯ್ಸ್, ಡೆವಿಲ್ ಬತ್ತನೆ ಅವರೇ ಸಿಗ್ನಲ್ ಬಿಟ್ಟರೆ ಹೋಗ್ಬೋದು. BMW ಗಾಯ್ಸ್, ಅದ್ರ ಕಣ್ಣು ನೋಡಿ ಗಾಯ್ಸ್. ಮೈ ಪರ್ಸ್ನಲ್ ಮೈ ಫೇವ್ರೆಟ್ ಕಾರ್. ಸಾಕಾದ ಇಷ್ಟ ನನಗೆ. ಇವತ್ತು ಈಗ ನಿಂತ್ಕೊಂಡ್ರೆ ಇವತ್ತೆಲ್ಲ ನಿಂತ್ಕೊತೀವಿ. ಒಂದು ಸ್ವಲ್ಪ ಜಾಗ ಕೊಟ್ಟರೆ ಹೊಟ್ಟೋಯ್ತೀನಿ ಅಣ್ಣ. ಆಂಟಿ ಹುಷಾರು ಆಂಟಿ. ಹಾಂ, ಈ ಕಡೆ ಒಂದು ನೀಟಾಗಿ ತಗೊಳಕೊಳ್ಳಿರುತ್ತೆ ನೋಡಿ, ನೀಟಾಗಿ ಹಾಕ್ಬಿಟ್ಟೆ ನೀಟಾಗಿ ಕುತ್ಕೊಳ್ಳಿರಲಿ ಅಂತ. ಹೌದು, ಬಡ್ಡಿ ಮಗಂದು ಹೋಗ್ತಾಯಿದ್ರೆ ಕರೆಕ್ಟಾಗಿ ಹೋಯ್ತಾಯಿತ್ತು. ನಾನು ಏನು ಮಾಡಿದ್ದೀನಿ, ನಿಲ್ಲಿಸ್ಬಿಟ್ಟು ಲೂಸ್ ಆಯಿತು ಅಂದ್ಬಿಟ್ಟು ಟೈಟ್ ಮಾಡಿದ್ದೀನಿ ಒಂಚೂರು. ಒಂದು ಕಡೆ ಈ ಕಡೆ ಅನಿಸುತ್ತೆ, ಈ ಕಡೆಗೆ ಟೈಟ್ ಮಾಡಿದ್ದೀನಿ ಲೂಸ್ ಅಂದ್ಬಿಟ್ಟು. ಅಲ್ಲಿ ದೊಡ್ಡ ಮಿಸ್ಟೇಕ್ ಮಾಡಿದೆ ನಾನು. ಟರ್ನಿಂಗ್ ನೆಕ್ಸ್ಟು ಆ ಟೈಟ್ ಮಾಡಿ ಒಂಚೂರು ಮುಂದೆ ಹೋಗಿ ಹಿಂಗೆ ಟರ್ನ್ ತೊಗೊಂಡು ಮುಂದೆ ಹೋದರೆ ಲಾಕ್ ಆಗ್ಬಿಡ್ತು. ಹ್ಯಾಂಡ್ಲು ಹಿಂಗೆ ಲಾಕ್ ಆಗ್ಬಿಡೈತೆ. ಎಳಿತಾಯಿನಿ, ಹೋಯ್ತಲ್ಲ ಹಿಂಗೆ ಹೋಯ್ತಾಯಿದ್ದೀನಿ ಒಂದು ಸ್ವಲ್ಪ ದೂರ. ಎಷ್ಟು ದೂರ ಅಂತ ಹೋಯ್ತಿ ಹಂಗೇನೆ. ಗಾಡಿ ಬಿಟ್ಟು ಎಗ್ರಿ, ಗಾಡಿ ಒಂದು ಸ್ವಲ್ಪ ಉಜ್ಕೊಂಡು ಹೋಯ್ತು. ಬಟ್ ಏನೂ ಆಗಿಲ್ಲ ಗಾಡಿಗೆ, ಹಂಗೆ ರೆಡಿ ಮಾಡಿಸ್ಕೊಂಡೆ ಹೋಗಿ. ನೀವು ಯಾರು ಹುಷಾರು ಈ ಥರ ಓಡಾಡಬೇಕು ಅಂದರೆ ಯಾರು ಬ್ಯಾಗ್ಗಳ್ನ ಇಲ್ಲಂತೂ ಹಾಕೊಳಕ್ಕೆ ಹೋಗ್ಬಿಡಿ. ಸೊ ನಿಮ್ಗೆ ಇಲ್ಲೊಂದು ಒಂದು ನಿಮಿಷ ತಡೀರಿ, ಇಲ್ಲೊಂದು ಸರ್ಪ್ರೈಸ್ ಇದೆ ನಿಮಗೆ. ಈ ರೋಡ್ ನೋಡಿ ಕಳೆದೋಗ್ತೀರಾ. ಇಂಕ್ಲೈನ್ ನೋಡಿ ರೋಡ್ದು ಹೆಂಗಿದೆ ಅಂತ. ಯಪ್ಪ, ಇದು ನಮ್ಮ ಮನೆ ಹತ್ರನೇ ಇರೋದು ರೋಡ್ ಇದು. ಅಯ್ಯೋ ಸಾರಿ, ಥರ್ಡ್ ಗೇರ್ ಹಾಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಯಾರು ಗಾಡಿ ಓಡಿಸಿದ್ರು ಅಂದರೆ ಪಾಕ ಡ್ರೈವರ್ ಅಂದ್ಕೊಳ್ಳಿ. ಅಂದರೆ ಫಸ್ಟು ಕಲಿತಾ ಇರ್ತಾರೆ ನೋಡಿ. ಇಲ್ಲಿ ಏನಾರು ಹತ್ತಿಸ್ಬಿಟ್ರು ಅಂದರೆ ಡ್ರೈವಿಂಗ್ ಕಲ್ತ್ರಿ ಅಂತ ಹೇಳ್ಬೋದು ನೀವು. ನೋಡ್ರು ಹೆಂಗೈತಿದು. ಅಣ್ಣ ಸೈಕಲಲ್ಲಿ ಹೋಯ್ತಾನೆ ಅನ್ಸುತ್ತೆ ಇವಾಗ. ನೋಡಿ ತೋರಿಸ್ತೀನಿ, ನೋಡಿ ಹೆಂಗಿದೆ ಆ ಕಡೆ ನೋಡಿ, ಹೆಂಗೆ ಕಾಣುತ್ತೆ ಫುಲ್ಲು. ಕರ್ಕೊಂಬನ್ನಿ ಯಾರು ಈ ಹೆಣ್ಮಕ್ಳು ಕಲಿತಾ ಇರ್ತಾರೆ ನೋಡಿ. ಯಾವಾಗ ಇಲ್ಲಿ ಬಿಡಿ ಹೇಳ್ತೀನಿ. ಏನಿಲ್ಲ, ಬಿದ್ದರು ನಿಧಾನ ಕೆಳಗಡೆ ಹೋಗ್ತಾರೆ ಗಾಡಿ ಬಿಟ್ರು. ಅದೇ ನಿಧಾನಕ್ಕೆ ಬಿಡಿ, ಜೋರಾಗಿ ಹೋಗೋಕ್ಕಲ್ಲ. ಯಾಕಂದರೆ ಹೋದರೆ ನಿಧಾನಕ್ಕೆ ಹೋಗಬೇಕು, ಗಾಡಿ ಜೋರಾಗಿ ಹೋಗಲ್ಲ. ಬಿದ್ದರೂ ನಿಧಾನಕ್ಕೆ ಗಾಡಿ ಹಿಂದಕ್ಕೆ ಹೋಗ್ತದೆ, ಅಲ್ಲೇ ಇರ್ತಾರೆ, ಎಲ್ಲೂ ಹೋಗಲ್ಲ. ಒಂಚೂರು ಡೌನ್ಗೆ ಹೋಗ್ಬೋದೇನೋ ಅಷ್ಟೇ. ಕರ್ಕೊಂಬಂದು ಕಲಿಸಿ ಇಲ್ಲಿ. ಇದು ನಾನು ಓದಿದ ಕಾಲೇಜು, ಓದಿದ ಸ್ಕೂಲ್ ಗುರು. ಇದು ಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲು. ಎಷ್ಟು ಮೆಮೊರೀಸ್ ಐತಿ ಇದರಲ್ಲಂತೂ, ಯಪ್ಪ. ಓಹೋ ನೋಡಿ ನನ್ನ ಸ್ಕೂಲು, ನಾನು ಓದಿದ ಸ್ಕೂಲು. ಒಳ್ಳೆ ಸ್ಕೂಲಪ್ಪ ಇದು. ಒಂದು ಒಳ್ಳೆ ಮೆಮೊರೀಸ್ ಮಾಡ್ಕೊಂಡು ಹೋದ್ವಿ ಇಲ್ಲಿ ಸ್ಕೂಲಲ್ಲಿ. ಫಸ್ಟು ಬೇರೆ ಸ್ಕೂಲಲ್ಲಿದ್ದೆ, ಆಮೇಲೆ 6th ಇಲ್ಲಿ ಬಂದು ಸೇರಿಕೊಂಡೆ. ಓಹೋ, ಅದು ಹೇಳ್ತಾ ಹೋದರೆ ಬೇಜಾನ್ ಸ್ಟೋರಿ ಐತೆ. ನೆಕ್ಸ್ಟ್ ಹೇಳ್ತೀನಿ ಬಿಡಿ ಅದೆಲ್ಲ. ಇವಾಗ ಇನ್ನೇನು ನಮ್ಮ ಮನೆ ಕೂಡ ಬರ್ತಾ ಇದೆ. ನಮ್ಮ ಮನೆ ಬಂತು, ಇನ್ನು ಸ್ವಲ್ಪ ದೂರದಲ್ಲಿ ನಮ್ಮ ಮನೆ ಸಿಗುತ್ತೆ. ಮತ್ತು ಇನ್ನೇನು ಸಮಾಚಾರ? ಚೆನ್ನಾಗಿ ಅನಿಸ್ತು ಗುರು. ಬಟ್ ದಿನ ಏನು ಮಾತಾಡಲೇಬೇಕು, ಕಂಟೆಂಟ್ ಸಿಗುತ್ತೆ ನೋಡಿ. ಇವತ್ತು ಹೆಂಗೆ ಸಿಕ್ತು ಸಾಕಾತಾಗರು, ನಿಜ ಖುಷಿ ಆಯ್ತು ನನಗೆ.
ಕುದುರೆಗಳು ಮಸ್ತಾಗಿತ್ತು ಬಿಡಿ. ಓಕೆ, ನಮ್ಮ ಮನೆ ಬಂತು. ಇನ್ನು ಸ್ವಲ್ಪ ದೂರ, ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಮುಗ್ದೋಗಲ್ಲ, ನೆಕ್ಸ್ಟು ತುಂಬ ವೀಡಿಯೋ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ತುಂಬ ವೀಡಿಯೋ ಮಾಡೋಣ. ಏನಂತೀರಾ? ಸರಿ, ಬರಲಾ?